ನಮಸ್ಕಾರ ಎಲ್ಲರಿಗೂ. ಇವತ್ತೇ ನಾವು ನಿಮಗೆ ಬಹಳ ವಿಶೇಷವಾಗಿರುವಂತಹ ಸಾಂಪ್ರದಾಯಿಕ ಶೈಲಿ ಒಳಗೆ ಈ ಒಂದು ಕಟ್ಟಿನ ಸಾರನ್ನು ತೋರಿಸ್ಕೊಡಕತ್ತೀವ್ರಿ. ನಮ್ಮ ಮೊದಲಿನ ಎಲ್ಲ ಹಿರಿಯರನವರು ಭಾಳ ಕಡಿಮೆ ಮಸಾಲೆಯಿಂದ ಭಾಳ ಮಸ್ತಾಗಿರುವಂತಹ ಕಟ್ಟಿನ ಸಾರು ಹೋಳಿಗೆ ಹಬ್ಬದಾಗದು ಮಾಡಿದ್ರಿ ಅಂತಂದ್ರೆ ಅದ್ರ ಜೊತೆ ಈ ಒಂದು ಸಾರು ಇರ್ತೈತ್ರಿ. ಇವತ್ತು ನಾವು ನಿಮಗೆ ಅದನ್ನು ಸುಲಭವಾಗಿ ತೋರಿಸ್ಕೊಡ್ತೀವಿ. ನೀವೇನ್ರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ನೋಡಿರಿ, ಕಟ್ಟಿನ ಸಾರು ಮಾಡೋಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಂದ್ರೆ ಅವು ಇಲ್ಲಿ ನಿಮಗೆ ಕಾಣಕತ್ತಾವ. ಒಂದು ಅರಿಶಿನ ಕೊಂಬು, ಇನ್ನೊಂದು ಈರುಳ್ಳಿ, ಒಂದು ಈ ಕೊಬ್ಬರಿ, ಒಂದು ಈಟ ಒಣ ಕೊಬ್ಬರಿ ಅಲ್ರಿ, ಇದು ಸ್ವಲ್ಪ ತೆಂಗಿನಕಾಯಿ, ಒಂದು ಈಟನ್ನು ತೊಗೋರಿ, ಅಷ್ಟು ಸಾಕ್ರಿ. ಇವನ್ನ ನಮ್ಮ ಮೊದಲಿನ ಹಿರಿಯರು ಏನು ಮಾಡ್ತಿದ್ರಿ, ಒಲೆಯೊಳಗೆ ಕಿಚ್ಚ ಇರ್ತೈತ್ರಲ್ಲ ಅದ್ರಾಗ ಹಾಕಿ ಇಟ್ಟು ಬಿಡ್ತಿದ್ರು, ಮುಗಿದು ಹೋಗ್ತೈತಿ. ಈಗ ನಾವು ನಿಮಗೆ ಗ್ಯಾಸ್ ಮೇಲೆ ಇಟ್ಟು ತೋರ್ಸಾಕತ್ತೀವಿ. ಕಿಚ್ಚತ್ತಂದ್ರೆ ನೀವು ಅದ್ರ ಮೇಲೆ ಮಾಡಿ ಅರಿಶಿನ ಕೊಂಬು ಒಂದು ಈಟ ಸುಟ್ಟು ನೀವು ತಗೊಂಡ್ಬಿಡ್ರಿ. ಅದ್ರಾಗೇನು ಎಲ್ಲ ಯೂಸ್ ಮಾಡ್ಕೊಳಂಗಿಲ್ಲ. ನಾವು ಈ ಕಡೆ ಸ್ವಲ್ಪ ಹುಣಸೆಹಣ್ಣನ್ನು ನೆನೆಯಾಕ ಇಟ್ಟಿದ್ದೀವಿ ರೀ, ತೀತ್ರಿ. ಆಮೇಲೆ ಕೊಬ್ಬರಿನೋ ಅಂದ್ರೆ ತೆಂಗಿನಕಾಯಿನೋ ತೆಗೆದುಬಿಟ್ರಿ. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಭಾಳ ಹೊತ್ತನ ಅದು ಚಂದಂಗೆ ಸುಡ್ಲಿ. ಆಮೇಲೆ ಒಂದು ಕುಟ್ಟು ಕಲ್ಲು ಅಥವಾ ಕಾರು ಕಲ್ಲೊಳಗೆ ಒಂದು ಈಸದ ಜೀರಿಗೆ ಅಂದ್ರೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ರಿ. ಆಮೇಲೆ ಅರಿಶಿನ ಕೊಂಬೆ ಏನು ಸುಟ್ಟಿರ್ತೀರಿ ನೋಡ್ರಿ, ಅದ್ರಾಗಿಂದ ಸ್ವಲ್ಪ ತಕೋರಿ, ಮತ್ತು ಮುಂದೆ ಕೆಲಸಕ್ಕೆ ರಗಡ್ ಬರ್ತೈತ್ರಿ, ಅದು ಅವಾಗ ತೆಗೆದಿಟ್ಕೊಂಡ್ಬಿಟ್ರಿ ಅದನ್ನು. ಈ ಅರಿಶಿನ ಕೊಂಬನ್ನು ನೀವು ಚಂದಂಗೆ ಏನು ಮಾಡಿರಿ, ಸ್ವಲ್ಪ ಅದನ್ನು ಕುಟ್ಟಿ ಪುಡಿ ಮಾಡಿ ಈ ರೀತಿ ಮಾಡಿ ಇಟ್ಕೊಂಡ್ಬಿಡ್ರಿ. ಅದಾದ ನಂತರ ಕೊಬ್ಬರಿ ಅಥವಾ ತೆಂಗಿನಕಾಯಿ ಏನು ಸುಟ್ಟಿದ್ರು ನೋಡ್ರಿ, ಅದನ್ನು ತೊಗೊಂಡ ಇಲ್ಲಿ ಚಂದಂಗೆ ಕೊಡ್ಬೇಕು. ಮೊದಲಿನವ್ರು ಏನು ಮಾಡ್ತಿದ್ರು, ಕಾರು ಕಲ್ಲೊಳಗೆ ಕೊಡ್ತಿದ್ರಿ, ಇಲ್ಲ ಒಳಕಲ್ದಾಗ ಕೊಡ್ತಿದ್ರಿ, ಭಾಳ ಚಲೋ ಹೊತ್ತಂಗೆ ಆಗ್ತೈತೆ. ನೀವು ಮಿಕ್ಸರ್ ಜಾರ್ದಾಗ ಮಾಡೋಕ್ಕೆ ಬರೋಂಗಿಲ್ಲ ಅಂತ ಕೇಳ್ಬೋದು ರೀ, ಮಾಡ್ಬೋದು, ಇಲ್ಲ ಅನ್ನಂಗಿಲ್ಲ. ಆದ್ರೆ ಕಲ್ಲೊಳಗೆ ಕುಟ್ಟಿ ಸಣ್ಣಗೆ ಮಾಡಿದ ಮಜಾ ಏನು ಕಟ್ಟಿನ ಸಾರು ಬರ್ತೈತಿರಲ್ಲ, ಅದು ಭಾಳ ಮಸ್ತ್ ಇರ್ತದೆ. ಅದಕ್ಕೆ ನಿಮಗೆ ಹಿಂಗೆ ತೋರ್ಸಾಕತ್ತೀವಿ. ಉಳ್ಳಾಗಡ್ಡಿ ಏನು ಸುಟ್ಟಿರ್ತಿರಲ್ಲ ಅದ್ರ ಮ್ಯಾಗಿನ ಸಿಪ್ಪೆಯನ್ನು ಪೂರ್ತಿಯಾಗಿ ಎಲ್ಲ ತೆಗೆದ ಈ ಒಳಗೆ ಚಂದಂಗೆ ಬಂದಿರುವಂತಹ ಈರುಳ್ಳಿ ಅಥವಾ ಉಳ್ಳಾಗಡ್ಡಿಯನ್ನು ನೀವು ಸಣ್ಣಂಗೆ ಇಲ್ಲಿ ಕುಟ್ಕೊಳ್ಬೇಕಾಕೈತ್ರಿ. ಅದಾದ ನಂತರ ಇಲ್ಲಿ ಹಸಿ ಮೆಣಸಿನಕಾಯಿ ಎಷ್ಟು ಬೇಕೋ ನೋಡ್ಕೊಂಡು ಖಾರಕ್ಕೆ ತಕ್ಕನಾಗಿ ನಿಮ್ಗೆ ಎಷ್ಟು ಬೇಕಾಗಿರ್ತೈತೋ ಅಷ್ಟು ಹಾಕಿರಿ. ಅದರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚಂದಂಗೆ ನೀವು ಕುಟ್ಟುದ ಶುರು ಮಾಡಿ. ಆಮೇಲೆ ಮೊದಲಿನವ್ರು ಒಬ್ಬೊಬ್ರು ಏನು ಮಾಡ್ತಿದ್ರಿ, ಇಲ್ಲೇ ಕೊತ್ತಂಬರಿನೂ ಹಾಕ್ತಿದ್ರಿ. ನಾವು ನಿಮಗೆ ಇಲ್ಲೇ ಹಾಕತ್ತಿಲ್ಲ, ನೀವು ಬೇಕಂದ್ರೆ ಇಲ್ಲೇ ಕೊತ್ತಂಬರಿ ಹಾಕಿ ಜಜ್ಜಿರೂ ನಡೀತೈತ್ರಿ. ಆಮೇಲೆ ಇದನ್ನು ಪೂರ್ತಿಯಾಗಿ ಈ ರೀತಿ ಸಣ್ಣ ಮಾಡಿ ಇಟ್ಕೊಂಡ್ಬಿಡಿ. ಮುಂದಕ್ಕೆ ಅದೇ ಕಾರು ಕಲ್ಲೊಳಗನ ಏನು ಮಾಡಿರಿ, ಸ್ವಲ್ಪ ಬೆಳ್ಳುಳ್ಳಿ ಹೆಸರನ್ನು ತೊಗೊರಿ. ಬೆಳ್ಳುಳ್ಳಿ ಹೆಸರನ್ನ ದಮ್ಮಂಗಿನ ಅಲ್ಲೇ ಜಜ್ಜಿ ಸೈಡ ನೀವು ಸರಿಸಿ ಇಟ್ಕೊಂಡ್ಬಿಡ್ರಿ. ಅದನ್ನು ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಇಷ್ಟು ನೀವು ತಯಾರು ಮಾಡ್ಕೊಂಡು ಇಟ್ಕೊಂಡ್ಬಿಡಿ. ಆಮೇಲೆ ಒಂದು ಪಾತ್ರೆದಾಗ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಅಡುಗೆ ಎಣ್ಣೆಯನ್ನು ಕಾಯಕ್ಕಿಟ್ಟು ಅದ್ರಾಗ್ರಿ ನೀವು ಏನೇನು ಹಾಕಬೇಕು ಅಂತಂದ್ರೆ ಸಾಸಿವೆಯನ್ನು ಹಾಕಿರಿ, ಚಟ್ಪಟ್ ಅನ್ನಬೇಕ್ರಿ. ಅದಾದ ನಂತರ ದಮ್ಮಂಗಿ ಜಜ್ಜಿದ ಬೆಳ್ಳುಳ್ಳಿ, ಫ್ರೆಶ್ ಕರಿಬೇವು ಎಲೆಗಳನ್ನ ಹಾಕಿರಿ. ಭಾಳ ಮಸ್ತಾಗಿ ಕಟ್ಟಿನ ಸಾರು ತಯಾರಾಗ್ತೈತಿ. ಅದಕ್ಕೆ ಒಂದು ಈಟ್ ಅದನ್ನು ತಿರುವಾಡಿ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಅಥವಾ ಸಣ್ಣ ಸೈಜ್ ಟೊಮೆಟೋವನ್ನು ಹಾಕಿರಿ, ಸಾಂದ್ ಹಾಕಿರಿ. ಯಾಕಂದ್ರೆ ಹುಣಸೆಹಣ್ಣು ನಾವು ಹಾಕ್ತಿರ್ತೀವಿ, ಅದಕ್ಕೆ ಸಣ್ಣ ಟೊಮೆಟೋನ ಹಾಕಿ ಅದಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ, ಟೊಮೆಟೊ ಜಲ್ದಿ ಸ್ವಲ್ಪ ಸಾಫ್ಟ್ ಆಗಬೇಕಂದ್ರೆ ಉಪ್ಪನ್ನು ಹಾಕಬೇಕಾಕೈತ್ರಿ. ಅಷ್ಟು ಹಾಕಿ ನೀವು ಅದನ್ನು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡಿ ತಿರುವಾಡಿ. ಇನ್ನು ಮುಂದಕ್ಕೆ ಇವು ಸ್ವಲ್ಪ ಚಲೋತ್ನಂಗೆ ಸಾಫ್ಟ್ ಆಗ್ತಾರಲ್ಲ, ಆಮೇಲೆ ನಾವು ಆಗಲೇ ಏನು ಕುಟ್ಟಿ ತೊಗೊಂಬಂದಿದ್ದು ನೋಡ್ರಿ, ಇದೇ ಒಂದು ಮಸಾಲೆ ರೀ. ಇದನ್ನು ಬಿಟ್ಟರೆ ಕಟ್ಟಿನ ಸಾರಿಗೆ ಯಾವುದೇ ರೀತಿ ಮಸಾಲೆ ಬೇಕಾಗಿಲ್ಲ. ಭಾಳ ವಿಶೇಷವಾಗಿ ಭಾಳ ಮಸ್ತಾಗಿ ರುಚಿ ಅದು ಬರ್ತೈತೆ ರೀ ಇದರಿಂದ. ಇಷ್ಟು ಮಾಡಿ ನೀವು ಅದನ್ನು ತಿರುವಾಡ್ಕೊತ ಹೋಗ್ರಿ, ಚಂದಂಗೆ ಅದನ್ನು ಮಿಕ್ಸ್ ಮಾಡ್ಕೊತ ಹೋದ್ರಿ ಅಂತಂದ್ರೆ ಭಾಳ ಚಲೋತ್ತಂಗೆ ಆಕೈತಿ. ತಳಗಡೆ ಏನು ಹತ್ತಂಗಿಲ್ಲ, ಚಂದಂಗೆ ಬಿಡ್ತೈತೆ ರೀ. ಆಮೇಲೆ ಜೋರು ಇಟ್ರೂ ಮಸ್ತಾಗಿನ ಬರ್ತೈತೆ ರೀ. ಆಮೇಲೆ ಈ ಕಟ್ಟನ್ನು ಅಂದ್ರೆ ಹೋಳಿಗೆ ಮಾಡತ್ತಿರ್ತೀರಿ, ಅವಾಗನ ಕಟ್ ತಕ್ಕೊಂಡು ಇಟ್ಕೊಂಡಿರ್ತೀರಿ. ಇದ್ರ ಹಿಂದಿನ ವಿಡಿಯೋ ನೋಡ್ಬೋದು, ನಿಮಗೆ ಗೊತ್ತಾಗ್ತೈತಿ. ಆ ಕಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ನೋಡ್ರಿ, ಅದನ್ನು ಅಂದ್ರೆ ಬ್ಯಾಳಿ ಕಟ್ಟ್ರಿ ಅಷ್ಟೇ. ಅದನ್ನು ನೀವು ಇಲ್ಲಿ ಹಾಕಬೇಕು, ಹಾಕಿ ಚಂದಂಗೆ ಇನ್ನು ಮಿಕ್ಸ್ ಮಾಡಬೇಕು, ತಿಳಿದ್ರಲ್ಲ. ಇದಕ್ಕೆ ಸ್ವಲ್ಪ ನೀರನ್ನು ನೀವು ಸೇರಿಸ್ಬೋದು ರೀ. ಆಮೇಲೆ ಅದನ್ನು ಸ್ವಲ್ಪ ಒಂದು ಇಟ್ಟು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಬ್ಬೊಬ್ಬರು ಬೆಲ್ಲ ಹಾಕ್ತಾರೆ. ಆದ್ರೆ ನಾವಿಲ್ಲಿ ಹೂರ್ಣ ಅಂದ್ರೆ ಹೂರ್ಣನ ಹಾಕ್ಬೇಕ್ರಿ, ಭಾಳ ಚಲೋ ಆಗ್ತೈತೆ ರೀ. ಹೋಳಿಗೆ ಮಾಡೋಕ್ಕೇನು ಹೂರ್ಣ ತಯಾರು ಮಾಡ್ಕೊಂಡಿರ್ತಿರಲಿಲ್ಲ, ಅದರಲ್ಲೇ ಅದು ಸ್ವಲ್ಪ ತೆಗೆದು ಹಾಕಿರಿ. ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕಿರಿ. ಅದನ್ನು ಮಿಕ್ಸ್ ಮಾಡ್ಕೊತ ಇರ್ರಿ, ಅಂದ್ರೆ ಚಂದಂಗೆ ತಿರುವಾಡ್ಕೊತ ಇರ್ರಿ. ಅಂದ್ರನ ಆ ಹೂರ್ಣ ಎಲ್ಲ ಕಡೆ ಆಗಬೇಕು. ಅಲ್ಲಿ ತನಕ ನೀವು ಮಿಕ್ಸ್ ಮಾಡಿ ಅದನ್ನು ಸಣ್ಣಂಗೆ ಕುದಿಸ್ಬೇಕು. ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಇದೇ ನೆನಕಿಟ್ಟಿದ್ದು ನೋಡ್ರಿ, ಅದನ್ನಷ್ಟು ಹಾಕಿ ಮಿಕ್ಸ್ ಮಾಡಿ ನೋಡಿ. ಈ ಒಂದು ಕಟ್ಟಿನ ಸಾರನ್ನು ನೀವು ಮೊದಲಿನವ್ರು ಎಲ್ಲರೂ ಅಥವಾ ನಾವು ಈಗಾದರೂ ಆತ್ರಿ ಒಂದು ದಿನ ಮಾಡಿದ್ರಿ ಅಂತಂದ್ರೆ ಅದು ಒಂದು ದಿನಕ್ಕೆ ಮುಗಿದಿಲ್ಲ ರೀ. 2 ರಿಂದ 3 ದಿನದ ತಕ್ಕ ಅದಕ್ಕೆ ಏನೂ ಆಗೋದಿಲ್ಲ. ನೀವು ಪದೇ ಅದನ್ನು ಬಿಸಿ ಮಾಡ್ಕೊತ ಆರಾಮಾಗಿ ಕುಡಿಬೋದು ರೀ, ಅನ್ನದ ಜೊತೆ ತಿನ್ಬೋದು. ಮಸ್ತ್ ಅನ್ನಿಸ್ತದೆ ರೀ. ಹೋಳಿಗೆ ಜೊತೆನೂ ಭಾಳ ಭಾರಿ ಅನ್ನಿಸ್ತದೆ ರೀ. ಲಾಸ್ಟಿಗೆ ಸಣ್ಣ ಊರಿಯಲ್ಲೇ ಕುದಿಸ್ರಿ ಭಾಳ ಹೊತ್ತನ. ಆಮೇಲೆ ಒಂದು ಈಟ ಅದಕ್ಕೆ ಈ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿರಿ. ಭಾಳ ಚಂದಂಗೆ ಈ ಒಂದು ಕಟ್ಟಿನ ಸಾರು ತಯಾರಾಗಿ ಬರ್ತದೆ ರೀ. ಸಿಂಪಲಾಗಿ ಏನೂ ಇಲ್ಲ ರೀ. ಹೋಳಿಗೆ ಹಾಲಾಗಿ ತಿಂತಿರ್ತಿರಲ್ಲ, ಅವಾಗ ಒಂದು ಈಟೀಟ ಒಂದು ಸಿಪ್ಪನ್ನು ಕುಡ್ಕೊಂತ ಟ್ರೈ ಮಾಡಿ ನೋಡ್ರಿ, ಭಾಳ ಮಸ್ತ್ ಅನಿಸ್ತೈತೆ. ಹಂಗೆ ಕಟ್ಟಿನ ಸಾರ ಇನ್ನು ಕೆಂಪು ಖಾರ ಹಾಕಿನೂ ಮಾಡ್ಬೋದು. ನಮ್ಮ ಚಾನಲ್ದಾಗೆ ಆಗಲೇ ಐತಿ, ತಾವು ನೋಡಿಲ್ಲ ಅಂತಂದು ನೋಡ್ಕೊಂಡು ಬರ್ರಿ. ಮತ್ತು ಇದನ್ನು ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರ್ಚ ಸೊಬಗು ಅನ್ನದಾತ ಸುಖೀಪವ. ಧನ್ಯವಾದಗಳು, ನಮಸ್ಕಾರ.